ಅಲ್ಲೋ ಇಷ್ಟು ದಿವಸ ಬ್ರೆಡ್ ತಿಂದಿದ್ದಾಯಿತು, ಈಗಲಾರು ಒಂದಿಷ್ಟು ಮೃಷ್ಟಾನ್ನ ತಿನ್ನಬಾರದೆ ಅಂತಂದರೆ ಸಕ್ಕರೆ ಕಾಯಿಲೆ ಬಂದ್ಬಿಟ್ಟಿದೆ ಅಂತ. ಪಾಂಡವರು ಜೂಜಾಟದಲ್ಲಿ ಸೋಲ್ಬೇಕಾದ್ರೆ ಏನು ಕಾರಣ? ಆ ಕಾಲಕ್ಕೆ ಕೃಷ್ಣ ಇರಲಿಲ್ಲ. ಪಾಂಡವರಿಗೆ 18 ದಿವಸದಲ್ಲಿ ಜಯಪ್ರಾಪ್ತಿ ಆಯ್ತಲ್ಲ ಯುದ್ಧದಲ್ಲಿ. ಹೆಂಗೆ ಜಯಪ್ರಾಪ್ತಿ ಆಯಿತು? ಸಂಸ್ಕೃತದಲ್ಲಿ ಶಬ್ದವನ್ನು ಒಡೆದಷ್ಟು ಅರ್ಥ ಸ್ಫುರಣೆ ಆಗುತ್ತೆ ಅಂತ ನಮಗೆ. ತಮ್ಮ ಆಹಾರ ಇದೆ, ಆದರೆ ನೀರಿನ ಮಧ್ಯದಲ್ಲಿರೋದ್ರಿಂದ ಅದು ನಮಗೆ ಸಿಗ್ತಾ ಇಲ್ಲ ಅಂತ ಕಾಗೆಗಳು ದುಃಖವನ್ನು ಪಡ್ತಾ ಇದೆ. ಯಾರು ಭಕ್ತಿಯಿಂದ ದೇವರನ್ನು ಸ್ತೋತ್ರ ಮಾಡಿದ್ರೂ ಪರಮಾತ್ಮ ತಾನು ಅವರಿಗೆ ಅನುಗ್ರಹವನ್ನು ಮಾಡ್ತಾನೆ. ಈ ನಿಟ್ಟಿನಲ್ಲಿ ವಿದುರ ಮೈತ್ರೇಯರ ಬಳಿಯಲ್ಲಿ ಒಂದು ಪ್ರಶ್ನೆ ಮಾಡ್ತಾನೆ. ಜೀವರಾದ ನಮ್ಮನ್ನು ಕುರಿತು ತಾವೊಂದು ಪ್ರಶ್ನೆಯನ್ನು ಮಾಡ್ತಾ, ಸುಖಾಯ ಕರ್ಮಾಣಿ ಕರೋತಿ ಲೋಕೆ, ಲೋಕದಲ್ಲಿ ಎಲ್ಲರೂ ಶ್ರಮವನ್ನು ಪಡ್ತಾ ಇರ್ತಾರಂತೆ. ಯಾಕೆ ಶ್ರಮವನ್ನು ಪಡ್ತಾ ಇದ್ದಾರೆ? ಸುಖಾಯ ಕರ್ಮಾಣಿ ಕರೋತಿ ಲೋಕೆ, ಸುಖಕ್ಕೋಸ್ಕರ ಭಾರೀ ಶ್ರಮವನ್ನು ಪಡ್ತಾನಂತೆ. ಸರಿ, ಒಂದು ದಿವಸ ಅವನಿಗೆ ಸುಖ ಪ್ರಾಪ್ತಿ ಆಗುತ್ತಾ ಅಂತಂದರೆ, ನತೈಹಿ ಸುಖಂ ಚ ಅನ್ಯದು ಉಪಾವರಂ ಚ, ಸುಖವನ್ನು ಅನುಭವಿಸೋ ಕಾಲಕ್ಕೂ ದುಃಖವೇ ಇರುತ್ತಂತೆ. ಸುಖದ ಅಪೇಕ್ಷೆಗೆ ದುಃಖವನ್ನು ಪಡ್ತಾನೆ. ಸುಖ ಪ್ರಾಪ್ತಿ ಆಯಿತು ಅನ್ನೋ ಕಾಲಕ್ಕೆ ದುಃಖವೇ ಪ್ರಾಪ್ತಿ ಆಯಿತು. ಹಾಗಾದರೆ ಜೀವರ ಸಾಧನೆ ಹೇಗಾಗಬೇಕು ಅಂತ ತಾನು ಪ್ರಶ್ನೆ ಮಾಡಿದ. ಇದಕ್ಕೆ ದೃಷ್ಟಾಂತ ಹೇಳೋದು ಅಂತಂದರೆ, ಒಬ್ಬ ಹಗಲು ರಾತ್ರಿ ದುಡಿತಾ ಇದ್ದ. ಬೆಳಗ್ಗೆ ಕೆಲಸಕ್ಕೆ ಹೋದರೆ ಮಧ್ಯರಾತ್ರಿನೇ ಮನೆಗೆ ಬರೋದು. ಎಲ್ಲೋ ಸಿಗೋ ಬ್ರೆಡ್ಡೋ ಗಿಡ್ಡೋ ಏನೋ ತಿನ್ಕೊಂಡು ಜೀವನ ಮಾಡ್ತಾ ಇದ್ದ. ಯಾರೋ ಕೇಳಿದ್ರು, ಯಾಕಪ್ಪ ಯಾಕೆ ಇಷ್ಟು ಕಷ್ಟಪಡ್ತೀಯೋ ಅಂತಂದರೆ, ಮುಂದೆ ಸುಖವಾಗಿರ್ಬೋದ್ರಿ ರಿಟೈರ್ಡ್ ಆದಮೇಲೆ ಅಂತಂದ. ಹೌದಾ, ಸರಿ ಅಂತ ಸುಮ್ಮನಾದ. ಅವನಿಗೆ ರಿಟೈರ್ಡ್ಮೆಂಟೂ ಆಯಿತು. ಬೇಕಾಷ್ಟು ಹಣ ಸಂಪಾದನೆ ಮಾಡಿಬಿಟ್ಟಿದ್ದ. ಏನು ತಿಂತಾ ಇದ್ದ? ಅದೇ ಬ್ರೆಡ್ಡೇ ತಿಂದ. ಅಲ್ಲೋ ಇಷ್ಟು ದಿವಸ ಬ್ರೆಡ್ ತಿಂದಿದ್ದಾಯಿತು, ಈಗಲಾರು ಒಂದಿಷ್ಟು ಮೃಷ್ಟಾನ್ನ ತಿನ್ನಬಾರದೆ ಅಂತಂದರೆ ಸಕ್ಕರೆ ಕಾಯಿಲೆ ಬಂದ್ಬಿಟ್ಟಿದೆ ಅಂದ. ಅಂದರೆ ಏನರ್ಥ? ಸುಖಕ್ಕಾಗಿ ಇಡೀ ಜೀವನವನ್ನು ತಾನು ಮೀಸಲಾಗಿಟ್ಟು ಪರಿಶ್ರಮ ಪಡ್ತಾ ಹಣ ಸಂಗ್ರಹ ಮಾಡಿ ನನ್ನ ಆ ಅಂತ್ಯಕಾಲದಲ್ಲಾದರೂ ಸುಖವಾಗಿರೋಣ ಅಂತ ತಾನು ಮನಸ್ಸಿನಲ್ಲಿ ಅಂತ ಅಂದ್ಕೊಂಡ್ರೆ ಆ ಕಾಲಕ್ಕೂ ದುಃಖವನ್ನೇ ಅನುಭವಿಸಬೇಕು. ವಿಂದೇತ ಭೂಯಃ ತಥ ಏವ ದುಃಖಂ. ಹಾಗಾದರೆ ಈ ದುಃಖದಿಂದ ಜೀವರು ತಾವು ಪಾರಾಗಬೇಕಾದರೆ ಮೈತ್ರೇಯರೇ ಯಾವ ಕ್ರಮದ ಸಾಧನೆಯನ್ನು ಮಾಡಬೇಕು? ಪರಮಾತ್ಮನ ಆ ಕಥಾ ಎಂಬುದು ಹೇಗಿದೆ? ಹೂವಿನಲ್ಲಿರುವ ಮಕರಂದದಂತೆ ಅಂತ ತಿಳಿಸುತ್ತೆ. ಅದ್ಯಾಪಿ ಮಹಾಭಾರತ ಕೃಷ್ಣನ ಕಥೆನೇ ಹೇಳೋದು. ಆದರೆ ನಮಗೆ ನೇರವಾಗಿ ಅದು ಕೃಷ್ಣ ಕಥಾ ಅಂತ ತೋರೋದೇ ಇಲ್ಲ. ಪಾಂಡವರು ಕೌರವರು ಏನೋ ಯುದ್ಧ, ಒಂದು ಜಾಗಕ್ಕಾಗಿ ಒಂದು ರಾಜ್ಯಕ್ಕಾಗಿ ಇಷ್ಟೆಲ್ಲ ಹೊಡೆದಾಡಿದ್ದಾರೆ ಅಂತ ಅಷ್ಟೇ ನಮಗೆ ಮಹಾಭಾರತ ತೋರುತ್ತೆ ಹೊರತಾಗಿ ಅದು ಕೃಷ್ಣನನ್ನು ಹೇಳ್ತಾ ಇದೆ ಅಂತ ಸರ್ವಥಾ ನಮಗೆ ಗೋಚರ ಆಗ್ತಾ ಇಲ್ಲ ಅಂತ ಯಾರು ವಿದುರ ತಾನು ಹೇಳ್ತಾನಂತೆ. ಆದರೆ ಅದ್ಯಾಪಿ ಮಹಾಭಾರತ ಹೇಳ್ತಾ ಇರೋದು ಯಾರನ್ನ? ಕೃಷ್ಣನನ್ನೇ. ಕೃಷ್ಣ ಕಥೆಯಂ ಯಮಿತ. ಪ್ರತಿಯೊಂದು ಪ್ರಸಂಗದಲ್ಲೂ ಯಾರನ್ನು ತಿಳಿಸ್ತಾ ಇದೆ? ಕೃಷ್ಣಂದೇ ಪಾತ್ರ ಅಂತೆ ನೋಡಿ. ಪಾಂಡವರು ಜೂಜಾಟದಲ್ಲಿ ಸೋಲ್ಬೇಕಾದ್ರೆ ಏನು ಕಾರಣ?
ಆ ಕಾಲಕ್ಕೆ ಕೃಷ್ಣ ಇರಲಿಲ್ಲ, ಅದಕ್ಕೆ ಸೋತು. ದ್ರೌಪದಾದೇವಿಗೆ ವಸ್ತ್ರಾಪರಣ ಯಾಕಾಯಿತು? ಕೃಷ್ಣ ಇರಲಿಲ್ಲ, ಅದಕ್ಕಾಯಿತು. ದ್ರೌಪದಾದೇವಿಗೆ ಅಕ್ಷಯ ವಸನ ಹೆಂಗೆ ಬಂತು? ಕೃಷ್ಣ ಬಂತು. ಹೌದು. ಪಾಂಡವರಿಗೆ 18 ದಿವಸದಲ್ಲಿ ಜಯಪ್ರಾಪ್ತಿ ಆಯಿತಲ್ಲ ಯುದ್ಧದಲ್ಲಿ, ಹೆಂಗೆ ಜಯಪ್ರಾಪ್ತಿ ಆಯಿತು? ಕೃಷ್ಣ ಇದ್ದ, ಅದಕ್ಕಾಯಿತು. ಕೌರವರಿಗೆ ಅಪಜಯ ಆಯಿತು, ಯಾಕಾಯಿತು? ಕೃಷ್ಣ ಇರಲಿಲ್ಲ ಅವ್ರ ಪಕ್ಷದಲ್ಲಿ. ಹಾಗಾದ್ರೆ ಇಡೀ ಮಹಾಭಾರತ ಯಾರನ್ನ ಒರೆಸಿಕೊಂಡು ಸುತ್ತಕೊಂಡಿದೆ? ಕೃಷ್ಣನನ್ನೇ ಹೇಳ್ತಾ ಇದ್ದರೂ ಕೂಡ ಮೇಲ್ನೋಟಕ್ಕೆ ದಾಯಾದಿ ಕಲಹದಂತೆ ತೋರ್ತಾ ಇದೆ. ಮಹಾಭಾರತದ ಶ್ಲೋಕಗಳು ಎಷ್ಟು ಜಟಿಲ ಅಂತಂದರೆ ವಿದುರ ಅಂತಾನೆ ಚಾಟು ಶ್ಲೋಕಗಳು ಪ್ರಯೋಗ ಮಾಡಿದ್ದಾರೆ. ಏನು ಚಾಟು ಶ್ಲೋಕಗಳು ಅಂದರೆ ಮುಂಡಿಗೆಯ ಕ್ರಮದಲ್ಲಿ ಶ್ಲೋಕ, ಮೇಲ್ನೋಟಕ್ಕೆ ಶ್ಲೋಕ ಒಂದು ಅರ್ಥ ಕೊಡುತ್ತೆ, ಅದನ್ನು ಪ್ರವೇಶ ಮಾಡಿದಾಗ ಒಳಹೊಕ್ಕಿದಾಗ ವಿಶಿಷ್ಟವಾದ ಅರ್ಥವನ್ನು ಪ್ರತಿಪಾದನೆ ಮಾಡುತ್ತೆ. ಒಂದು ದೃಷ್ಟಾಂತ ಕೊಡ್ತೇನೆ. ಒಂದು ಶ್ಲೋಕವನ್ನು ಹೇಗೆ ರಚನೆ ಮಾಡಿದ್ದಾರೆ ಅಂತಂದರೆ, ವೇದವ್ಯಾಸ ದೇವರು ಉಲ್ಲೇಖ ಮಾಡ್ತಾರೆ, ಪಾಂಡವಾಹ ಕೇಶವಂ ಪತಿತಂ ದೃಷ್ಟ್ವ. ಕೃಷ್ಣ ಬಿದ್ನಂತೆ, ಅದು ಯಾವಾಗ ಬಿದ್ನೋ ಗೊತ್ತಿಲ್ಲ, ಒಟ್ಟಾರೆ ಕೃಷ್ಣ ಬಿದ್ದ ಅಂತ ಹೇಳ್ತಾರೆ. ಕೇಶವಂ ಪತಿತಂ ದೃಷ್ಟ್ವ ಪಾಂಡವಾಹ ಹರ್ಷನಿರ್ಭರಾಹ. ಪಾಂಡವರು ಸಂತೋಷಪಟ್ರಂತೆ ಕೃಷ್ಣ ಬಿದ್ದ ಅಂತ. ಕೌರವಾಹ ಹಾಹಾ ಕುರ್ವನ್. ಕೌರವರು ಅತ್ರಂತೆ, ಅಯ್ಯೋ ಕೃಷ್ಣ ಬಿದ್ದುಬಿಟ್ನಂತೆ ಅಂತ. ಕೌರವರು ತಾವು ದುಃಖ ಪಡೋಣ, ಪಾಂಡವರು ಹರ್ಷ ಪಡೋಣ, ಕೃಷ್ಣ ಬೀಳೋಣ, 3 ಪ್ರಸಂಗವೂ ಕೂಡೋಲ್ಲ. ಈ ಶ್ಲೋಕ ಮಹಾಭಾರತ ಉಲ್ಲೇಖ ಮಾಡಿತು. ನೋಡಿ, ಇದು ಮೇಲ್ನೋಟಕ್ಕೆ ಅರ್ಥ ತಗೊಂಡ್ರೆ ಅನರ್ಥಕ್ಕೆ ಕಾರಣ. ಕೇಶವಂ ಪತಿತಂ ದೃಷ್ಟ್ವ, ಕೃಷ್ಣ ಬಿದ್ದಿದ್ದಾನೆ, ಪ್ರಸಂಗ ಇಲ್ಲ. ಅಕಸ್ಮಾತ್ ಕೃಷ್ಣ ಬಿದ್ದಂತೆ ನಟನೆ ಮಾಡಿದ್ರು ಪಾಂಡವರು ಸಂತೋಷ ಪಡ್ತಾರ, ಕೌರವರು ದುಃಖ ಪಡ್ತಾರ? ಅಸಂಗತ. ಹಾಗಾದ್ರೆ ಈ ಶ್ಲೋಕದ ತಾತ್ಪರ್ಯ ಏನು ಅಂತಂದರೆ, ಅದಕ್ಕೆ ತಿಳಿಸಿದ್ರು, ಮೂಲ ಶಬ್ದಾರ್ಥ ಇಲ್ಲಿ ಗ್ರಹಣ ಮಾಡೋದಲ್ಲ, ಶಬ್ದವನ್ನು ಬಿಡಿಸಬೇಕಂತೆ. ಇದೇ ಸಂಸ್ಕೃತದ ಹಿರಿಮೆ. ಸಂಸ್ಕೃತದಲ್ಲಿ ಶಬ್ದವನ್ನು ಒಡೆದಷ್ಟು ಅರ್ಥ ಸ್ಫುರಣೆ ಆಗುತ್ತೆ ಅಂತ ನಮಗೆ. ಈಗ ತಾವರೆ ಪುಷ್ಪವನ್ನು ನಾವು ಕಮಲ ಅಂತೇವೆ. ಯಾಕೆ ಕಮಲ ಅಂತೇವೆ? ಕಂ ಅಲಂಕೃತ್ಯ. ಕಂ ಅಂದರೆ ನೀರು, ಕ ಅಂದರೆ ನೀರು. ನೀರಿಗೆ ಅಲಂಕಾರ ಪ್ರಾಯ ಯಾವುದು? ತಾವರೆ ಪುಷ್ಪ. ಅದಕ್ಕೆ ಅದನ್ನೇನಂತ ಕರೆದ್ರು? ಕಮಲ ಅಂತ ಕರೆದು. ಹೀಗೆ ಒಂದೊಂದು ಶಬ್ದಕ್ಕೆ ಒಂದೊಂದು ಅರ್ಥವನ್ನು ಕೊಡ್ತಾರೆ ಶಾಸ್ತ್ರದಲ್ಲಿ. ಏತತ್ ಕ್ರಮದಲ್ಲಿ ಕೇಶವಂ ಪತಿತಂ ದೃಷ್ಟ್ವ. ಕೇಶವಂ ಅಂದರೆ ಕೇಶವ ಕೃಷ್ಣ ಅಂತ ಅರ್ಥ ಮಾಡಬೇಡಿ. ಶವಂ, ಕೆ ಅಂದರೆ ನೀರು. ನೀರಿನಲ್ಲಿ ಒಂದು ಶವ ಬಿದ್ದಿತ್ತಂತೆ. ಅದನ್ನು ಪಾಂಡವಾಹ ಅಂದರೆ ಪಾಂಡವರು ಅಂತ ಅರ್ಥ ಅಲ್ಲ, ಬಿಳಿ ಕೊಕ್ರೆ ಅಂತ ಅರ್ಥ. ಬಿಳಿ ಕೊಕ್ರೆಗಳಿಗೆ ನೀರಲ್ಲಿ ಬಿದ್ದಂತಹ ಶವವನ್ನು ನೋಡಿ ನಮಗೆ ಆಹಾರ ಪ್ರಾಪ್ತಿಯಾಯಿತು ಅಂತ ಹರ್ಷನಿರ್ಭರಾಹ, ಸಂತೋಷಪಟ್ರಂತೆ. ಕೌರವಾಹ ಅಂತಂದರೆ ಈ ಕೌರವರು ಅಲ್ಲ, ಕಾಗೆಗಳು, ಅದನ್ನು ಕೌರವ ಅಂತ ಕರೀತಾರೆ. ಅವು ದುಃಖಪಟ್ಟವಂತೆ. ತಮ್ಮ ಆಹಾರ ಇದೆ, ಆದರೆ ನೀರಿನ ಮಧ್ಯದಲ್ಲಿರೋದ್ರಿಂದ ಅದು ನಮಗೆ ಸಿಗ್ತಾ ಇಲ್ಲ ಅಂತ ಕಾಗೆಗಳು ದುಃಖವನ್ನು ಪಡ್ತಾ ಇದೆ. ಪಾಂಡವಾಹ ಅಂದರೆ ಬಿಳಿ ಕೊಕ್ರೆಗಳು, ಅವು ಸಂತೋಷವನ್ನು ಪಡ್ತಾ ಇದೆ. ಕೆ ಅಂದರೆ ನೀರು, ಶವ ಅಂದರೆ ನೀರಿನಲ್ಲಿ ಶವ ಬಿದ್ದಿತ್ತು ಅನ್ನೋ ಅರ್ಥವನ್ನು ಮಹಾಭಾರತ ತಾನು ಅನೇಕ ಪ್ರಕಾರವಾಗಿ ಅರ್ಥವನ್ನು ಕೊಡುತ್ತೆ ನಮಗೆ.